ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಗಿಡಕ್ಕೆ ಆಸರೆಯಾಗಿ ನಿಂತಿರುವ ಬೈಕ್. ಸಾಮಾನ್ಯವಾಗಿ ಮರಗಿಡಗಳು ಪ್ರಾಣಿ ಪಕ್ಷಿಗಳಿಗೆ, ಜನ ಜಾನುವಾರುಗಳಿಗೆ ಆಸರೆ ಆಶ್ರಯ ನೀಡುತ್ತವೆ. ಇತ್ತೀಚಿನ ದಿನಗಳಲ್ಲಿ ವಾಹನಗಳಿಗೂ ಸಹ ಆಶ್ರಯ ನೀಡುತ್ತಿವೆ. ಚಿಂತಾಮಣಿ ನಗರದಲ್ಲೂ ಸಹ ಇಂತಹ ಸಾಕಷ್ಟು ಸನ್ನಿವೇಶಗಳು ಕಾಣಬರುತ್ತವೆ. ಆದ್ರೆ ಇದೇ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಗಿಡವೊಂದು ನೆಲಕ್ಕೆ ಉರುಳದೆ ಮೋಟಾರ್ ಬೈಕ್ ಒಂದು ಆಸರೆಯಾಗಿ ನಿಂತಿರುವ ದೃಶ್ಯವೊಂದು ಬೆಳಕು ನ್ಯೂಸ್ ಒನ್ ಸುದ್ದಿ ವಾಹಿನಿಗೆ ಲಭಿಸಿದೆ. ಸ್ಥಳೀಯ ನಗರಸಭೆಯವರು ಪಾಲಿಟೆಕ್ನಿಕ್ ರಸ್ತೆಯನ್ನು ಅಗಲೀಕರಣಗೊಳಿಸುವ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿದ್ದ ಹಲವು ಗಿಡ ಮರಗಳಿಗೆ ನೆಲಕ್ಕೆ ಉರುಳದಂತೆ ಬುಡದಲ್ಲಿ ಭದ್ರತೆಯನ್ನು ಮಾಡಿದ್ದಾರೆ. ಆದರೆ ಮತ್ತೆ ಕೆಲವು ಗಿಡಗಳಿಗೆ ಭದ್ರತೆಯ ವ್ಯವಸ್ಥೆ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ. ಇದರಿಂದಾಗಿ ಇಲ್ಲಿನ ಸುಮಾರು 6 ಅಡಿಗಳಿಗಿಂತಲೂ ಎತ್ತರವಿರುವ ಗಿಡದ ಬೇರುಗಳು ರಸ್ತೆಯ ಮೇಲೆ ಇದ್ದು ಮರದು ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗದೆ ಪಕ್ಕಕ್ಕೆ ವಾಲಿ ನಿಂತಿದೆ. ಗಿಡದ ಸಮೀಪದಲ್ಲೇ ಇದ್ದ ಬೈಕ್ ಒಂದಕ್ಕೆ ತಾಗಿ ನಿಂತಿದೆ. ಇದರಿಂದಾಗಿ ಈ ಗಿಡವು ಸಂಪೂರ್ಣವಾಗಿ ನೆಲಕ್ಕೆ ಉರುಳದೆ ಬಾಗಿ ನಿಂತಿದೆ. ನಗರಸಭೆಯವರು ಹಾಗೂ ಪರಿಸರ ಪ್ರೇಮಿಗಳು ಈ ಬಗ್ಗೆ ಗಮನ ಹರಿಸಿ ಈ ಗಿಡವೂ ಸೇರಿದಂತೆ ನೆಲಕ್ಕೆ ಉರುಳುವಂತಹ ಇತರೆ ಗಿಡ ಮರಗಳು ಕಂಡು ಬಂದರೆ ಅವುಗಳಿಗೆ ಸೂಕ್ತ ಭದ್ರತೆ ಒದಗಿಸಿಕೊಟ್ಟು ಹಸಿರು ಸಿರಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ಕೆಲವೇ ದಿನಗಳಲ್ಲಿ ನಡೆಯಲಿರುವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಇಂತಹ ಪವಿತ್ರ ಕಾರ್ಯ ಮಾಡುವ ಮೂಲಕ ಪಾವನರಾಗೋಣವೇ.